ನದಾಫ್ ಪಿಂಜಾರ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಮಾನವಶಾಸ್ತ್ರ ಅಧ್ಯಯನ ವಿಭಾಗದ ಪ್ರೊಫೆಸರ್ ಟಿ ಬಸವನಗೌಡ ಅವರು ಧಾರವಾಡದ ಕರ್ನಾಟಕ ವಿವಿ ಕುಲಪತಿ ಪ್ರೊಫೆಸರ್ ಎಂ ಖಾನ್ ಅವರಿಗೆ ಸಲ್ಲಿಸಿದರು. ಈ ಕುರಿತು ಮಾತನಾಡಿದಂತಹ ಅವರು, ರಾಜ್ಯದ 25 ಜಿಲ್ಲೆಗಳಲ್ಲಿ ನದಾಫ್ ಪಿಂಜಾರ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ 250 ಕುಟುಂಬ ಸಮೀಕ್ಷೆಯನ್ನ ಮಾಡಲಾಗಿದೆ. ಉತ್ತರ, ಮಧ್ಯ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಸಮುದಾಯದವರು ಹೆಚ್ಚಾಗಿದ್ದಾರೆ. ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಮುದಾಯದವರು ಹೇರಳವಾಗಿಲ್ಲ. ಹೀಗಾಗಿ ಈ 5 ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿಲ್ಲ ಅನ್ನುವಂತ ಮಾಹಿತಿ ಕೊಟ್ಟರು. ಚಟುವಟಿಕೆಗಳೆಲ್ಲ ಆಗಿದ್ದಾವೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಜಾಸ್ತಿ ಒತ್ತು ಕೊಟ್ಟು ಮೊದಲು 3 ತಿಂಗಳೆಲ್ಲ ಇಲ್ಲಿ ಪರಿಸ್ಥಿತಿ ಸ್ಟಡಿ ಮಾಡಿದ್ಮೇಲೆ ಎಲ್ಲಾ ಪ್ರಾಧ್ಯಾಪಕರಿಗೆ ರಿಸರ್ಚ್ ಓರಿಯೆಂಟೆಡ್ ಆಗಬೇಕು, ಸೊಸೈಟಿ ಕಡೆಗೆ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳುವಾಗ ಸುಮಾರು ಪ್ರೊಫೆಸರ್ಗಳು ನಮ್ಮ ರಿಸರ್ಚ್ ಪ್ರಾಜೆಕ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರು. ಒಂದೊಂದಾಗಿ ಎಲ್ಲ ಸ್ಯಾಂಕ್ಷನ್ ಆಗಿ ಬರ್ತಾ ಇದಾವೆ. ಆ ವಿಷಯವನ್ನು ತಮ್ಗೆಲ್ಲ ತಿಳಿಸ್ಲಿಕ್ಕೆ ಇವತ್ತು ನಾನು ಕರೆದಿರೋದು. ಮೊದಲನೇದಾಗಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಗವರ್ಮೆಂಟ್ ಆಫ್ ಕರ್ನಾಟಕ, ದೇವರಾಜರ್ಸ್ ಸಂಶೋಧನಾ ಸಂಸ್ಥೆ ಇವರಿಂದ ಈ ಹಿಂದುಳಿದ ವರ್ಗಗಳು ಅಂದ್ರೆ ಅರೆ ಅಲೆಮಾರಿ ಜನಾಂಗದ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಕಳೆದ ವರ್ಷ ಒಂದು ಪ್ರಾಜೆಕ್ಟ್ ನಮ್ಮ ಪ್ರೊಫೆಸರ್ ಬಸವನಗೌಡರಿಗೆ ಸಿಕ್ಕಿತ್ತು. ಅದು ನದಾಫ್ ಮತ್ತು ಪಿಂಜಾರ್ ಕಮ್ಯುನಿಟಿ ಇದರ ಬಗ್ಗೆ, ಇದರದ ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಎಥನೋಗ್ರಾಫಿಕ್ ಸ್ಟಡಿ ಮಾಡ್ಲಿಕ್ಕೆ ಅವರು 1 ವರ್ಷ ಅವ್ರಿಗೆ ಟೈಮ್ ಕೊಟ್ಟಿದ್ರು. ಬಸವನಗೌಡರವರು ಸುಮಾರು 21 ಲಕ್ಷ ಜನ ಅಂದ್ರೆ 5800 ಸ್ಯಾಂಪಲ್ ಸೈಜ್ ತಗೊಂಡು ಅದನ್ನು ಸ್ಟಡಿ ಮಾಡಿ ತಮ್ಮ ಫೈಂಡಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. 11 ತಿಂಗಳಲ್ಲಿ ಮುಗಿಸಿದ್ದಾರೆ. ಅದು 12 ತಿಂಗಳು ಕೊಟ್ಟಿದ್ರು ಕೂಡ 11 ತಿಂಗಳಲ್ಲಿ ಮುಗಿಸಿ ಇವತ್ತು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಮೂಲಕ ಇದು ನಮ್ಮ ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ. ಆ ಕಮ್ಯುನಿಟಿಗೆ ಅವರ ಸೋಷಿಯಲ್ ಅಪ್ಲಿಫ್ಮೆಂಟ್ ಗೆ ಏನ್ ಮಾಡಬೇಕು, ಅವರ ಬೆಳವಣಿಗೆಗಾಗ್ಲಿ, ಅವರ ಎಜುಕೇಶನ್ ಬ್ಯಾಕ್ವರ್ಡ್ನೆಸ್ ಗಾಗ್ಲಿ, ಮತ್ತು ಅವ್ರ ರಿಪ್ರೆಸೆಂಟೇಷನ್ ಇನ್ ದಿ ಸೊಸೈಟಿ ಅದ್ರ ಬಗ್ಗೆ ಅವ್ರ ಫೈಂಡಿಂಗ್ಸ್ ಅನ್ನು ಕೊಟ್ಟು ಅದು ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಕಮ್ಯುನಿಟಿ ಬಗ್ಗೆ ಲಾಸ್ಟ್ ಟೈಮ್ ಮಾಡಿದ್ರು. ಈ ವರ್ಷ ಪ್ರೊಫೆಸರ್ ಸುಗಂಧಿ ಅವರಿಗೆ ಬೈರಾಗಿ ಭಾವ ಕಮ್ಯುನಿಟಿ ಮತ್ತೆ ದರ್ವೇಶ್ ಕಮ್ಯುನಿಟಿ, ಈ 2 ಕಮ್ಯುನಿಟಿ ಬಗ್ಗೆ ಇದರಲ್ಲಿ ಅವ್ರಿಗೆ ಈ ಸಾರಿ ದುರ್ಗಮುರ್ಗ ಕಮ್ಯುನಿಟಿ ಅಂದ್ರೆ ದುರ್ಗಾಮುರ್ಗಿ ಅಂತ ಮೊದಲು ಹೇಳ್ತಿದ್ರಲ್ಲ, ಅವರ ದುರ್ಗಮುರ್ಗ, ಬುರ್ಬುರ್ಚ ಇವರ ಕಮ್ಯುನಿಟಿ ಬಗ್ಗೆ ಮತ್ತು ನೇಕಾರು ಮತ್ತು ಅದು ತುಂಬಾ ಖುಷಿ ಹೇಳೋದಂದ್ರೆ ಅಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ಗೆ ಸುಮಾರು 1 ಕೋಟಿ, ಲಾಸ್ಟ್ ಇಯರ್ದು 50 ಲಕ್ಷ ಬಿಟ್ಟು ಈ ಸಾರಿ ಸುಮಾರು 13 ಕೋಟಿ ಅಷ್ಟು ಹಣ ನಮ್ಮ ಅಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ಗೆ ಬಂದಿದೆ. ಇದು ಒಂದು ಸಂತಸದ ಸುದ್ದಿ. ಹಾಗಾಗಿ ಈ ಪ್ರಾಜೆಕ್ಟ್ ಗಳ ಬಗ್ಗೆ ತಮ್ಗೆಲ್ಲ ತಿಳಿಸ್ಲಿಕ್ಕಿತ್ತು. ಒಂದು ಕಂಪ್ಲೀಟ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇದನ್ನು ವರ್ಕ್ ಮಾಡ್ತೇವೆ. ಅದೇ ರೀತಿ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಲಿಖಾ ಅಂತ ಒಬ್ರು ರಿಸರ್ಚರ್ ಇದ್ದಾರೆ. ಅವ್ರ ಜೊತೆ ಮಾಡಿಕೊಂಡು ಇದು ಡಿಜಿಟಲ್ ಬಗ್ಗೆ ಬೇಸಿಸ್ ಸ್ಟಡಿ ಮಾಡಬೇಕು. ಇದು ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಡೆವಲಪ್ ಆಗ್ತದೆ. ಇದರಿಂದ ಗ್ಲೋಬಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಏನ್ ಆಗ್ತಾ ಇದೆ ಈಗ ಆ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಈ ಪ್ರಾಜೆಕ್ಟ್ ಇದೆ. ಸೊ ಇದು ಸುಮಾರು 1 ಕೋಟಿಯಷ್ಟು ಪ್ರಾಜೆಕ್ಟ್ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.